ಅದು ಕೋತಿನೂ ಬಂದಿದೆ, ಒಂದು ಕೋತಿ ಮರಿ. ಇದು ಸೂಪರ್. ಹಾಯ್, ನಮಸ್ಕಾರ ಕನ್ನಡಿಗರೇ. ವೆಲ್ಕಮ್ ಟು ಬಿಂದಾಸ್ ಕುಟುಂಬ. ಶುಕ್ರವಾರ ನಮ್ಮ ಅಣ್ಣವ್ರದ್ದು ಮನೆ ಗೃಹ ಪ್ರವೇಶ ಇತ್ತು. ಸೊ ಬೈರನಹಳ್ಳಿ ಹತ್ರ, ಮಧುಗಿರಿ ಹತ್ರ ಇರೋ ಬೈರನಹಳ್ಳಿ, ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಮನೇನ ಹೇಗಿದೆ ಅಂತ. ಅದು ಕೋತಿನೂ ಬಂದಿದೆ, ಒಂದು ಕೋತಿ ಮರಿ. ಬನ್ನಿ ಒಳಗಡೆ ಹೋಗೋಣ. ನಮ್ಮ ಅಣ್ಣವರು ಇದು ಗೌರಿಬಿದನೂರ್ಗೆ ಹೋಗೋ ರೋಡು. ಸೊ ಈ ಕಡೆ ಕೊರಟಗೆರೆಗೆ ಹೋಗೋದು. ಸೊ ಈ ಕಡೆ ಮಧುಗಿರಿಗೆ ಹೋಗೋ ರೋಡೆಲ್ಲ ನೀಟಾಗಿ ಚೆನ್ನಾಗಿದ್ದಾವೆ. ಎಲ್ಲ ಫಂಕ್ಷನ್ ಮುಗಿಸ್ಕೊಂಡು ಮಧುಗಿರಿ ಕಡೆ ಹೊರಟ್ವಿ. ಸೊ ಅಲ್ಲಿ ಪಾರ್ಟಿ ಇತ್ತು, ಅದಕ್ಕೋಸ್ಕರ. ನೀ ಪರಿಚಯ ಹೇಳದೆ ಸೆಳೆದೆ ಉಸಿರನು ಮೆಲ್ಲಗೆ, ನಾ ಹೊರಟರು ಎಲ್ಲಿಗೆ ತಲುಪೋ ತಾಣ ನಿನ್ನಲ್ಲಿದೆ. ಬಿಸಿಲ ಸುಡೋ ರಂಗೋಲಿಗೆ ಭುವಿಯ ನೆಲಕಾದಂತಿದೆ. ಕೂತ್ಕೊಂಡು ಆಟ ಆಡ್ತಾ. ಚೆನ್ನಾಗಿದೆ ಪ್ಲೇಸ್, ಸಖತ್ತಾಗಿದೆ. ಮರ ಎಲ್ಲ ಖುಷಿ ಆಯಿತು. ಚೆನ್ನಾಗಿದೆ. ಕನ್ನಡಿಗರೇ, ಸೂಪರ್ ಪ್ಲೇಸಿಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ತಗೊಂಡ್ಬಂದಿದ್ದೀವಿ. ಡ್ರಿಂಕ್ಸ್ ಎಲ್ಲ ಮಟನ್ ಮಾಡ್ತಾಯಿದ್ದೀವಿ. ಗೊತ್ತಲ್ಲ ನಿಮಗೆ, ಹಳ್ಳಿ ಕಡೆ ಬೆಟ್ಟದ ಕಡೆ ಬಂದರೆ ಹೆಂಗಿರುತ್ತೆ ಅಂತಂದೇಳಿ. ಬೆಟ್ಟ ಎಲ್ಲ ತೋರಿಸ್ತೀನಿ ನೋಡಿ ಒಂದ್ಸಲಿ ನಿಮಗೆ. ನೋಡಿ ಬೆಟ್ಟ ಹೆಂಗೆ ಕಾಣಿಸ್ತಾ ಇದೆ. ಒಳ್ಳೆ ಪ್ಲೇಸಿಗೆ ಬಂದಿದ್ದೀವಿ. ನಿಮಗೆ ಗೊತ್ತು, ಇಂಥ ಪ್ಲೇಸಿಗೆ ಬಂದರೆ ಸ್ವರ್ಗ, ಇದೇ ಸ್ವರ್ಗ. ತುಂಬ ಚೆನ್ನಾಗಿ ನೋಡಿ, ಹುಣಸೆ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ನೆಲದಾಗೆ ಇದೆ ರೀ ಮರ, ನೆಲಕ್ಕೆ ಟಚ್ ಆಗಿದೆ ನೋಡಿ. ಇದೇ ಕೊಂಬೆ ಮೇಲೆ ನಾನು ಕೂತ್ಕೊಂಡು ಉಯ್ಯಾಲೆ ಆಡ್ತಾ ಇದ್ದಿತ್ತು. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ. ಹುಣಸೆ ಮರ ದೊಡ್ಡದು. ಇಕ್ಕಿದ್ದೀವಿ. ನಮ್ಮ ಫ್ರೆಂಡರ್ ಅವ್ರ ಹತ್ರ ಬಂದಿದ್ದೀವಿ. ಐಟಮ್ ಎಲ್ಲ ಚೆನ್ನಾಗಿದೆ. ಪ್ಲೇಸ್ ಮಾತ್ರ ಸೂಪರ್ ಆಗಿದೆ. ಎಲ್ಲ ಭಟ್ರೆ ಐಸು ವಿಡಿಯೋ ಕಾಲ್ ಮಾಡ್ತೇವೆ. ಐಸು ಫೋನ್ ಮಾಡ್ತೈತೆ. ಎತ್ಲಾ ಸ್ವಲ್ಪ ಮಾಡಬೇಡ, ಸ್ವಲ್ಪ ವಾಲೆ ಬೇರೆ ಇತ್ತು, ಉರಿತಾ ಇತ್ತಿದು. ಚೋಟ್ ತಂದಿಲ್ವಾ? ಅಲ್ಲ, ಒಂಚೂರು ಕ್ರಾಸ್ ಮಾಡ್ಕ. ಹಂಗೆ ಹಂಗೆ ಯಾರು ಇಷ್ಟಪಡಲ್ಲ ಹಂಗೆ. ಈ ಸುಳ್ಳು ಅನ್ನೋದು ಸಿಹಿ ಇದ್ದಂಗೆ, ಅದನ್ನೇ ಇಷ್ಟಪಡ್ತಾರೆ. ಲಾಸ್ಟ್ಗೊಂದಿನ ಎಲ್ಲ ಹಳ್ಳೆಲ್ಲ ಹುಳ ಬಿದ್ದು ಬಾಯಿ ಬರೆಯೋದಾದಾಗ ಗೊತ್ತಾಗ್ತೈತಿ, ಇಲ್ಲಿ ಹಿಂಗೆ ಆಯ್ತಲ್ಲಪ್ಪ ಅಂತ. ಹಾಳು ಮಾಡ್ಕೊಂಡವಲ್ಲಪ್ಪ.
ನಾವೇನು ಮಿಕ್ಸಿಗೆ ಹಾಕಿಲ್ಲ, ಎಲ್ಲ ಹಂಗೆ ಹಚ್ಕೊಂಡು ಈರುಳ್ಳಿ, ಟೊಮಾಟ, ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿದ್ದೀವಿ. ಮಟನ್ ಬೇಯಿಸ್ತಾ ಇದ್ದೀವಿ. ಟಗರ್ ಮಟನ್ನು 3 kg ತಂದು ನೋಡೋಣ ಹೆಂಗಾಗುತ್ತೆ. ಚೆನ್ನಾಗಿ ತುಪ್ಪಾಗಿದೆ. ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿದೇವೋ ನಾವೆಲ್ಲ, ಹೆಚ್ಚು ಕಡಿಮೆ ಎಂದು ಬಡಿದಾಡಬೇಡವೋ ಮನುಜ. ಅಲ್ಲಿ ಮಟನ್ ಬೇಯ್ತಾ ಇದೆ. ಸ್ವಲ್ಪ ಹಾಕೊಂಡು ಕುಂತಿದ್ದೀವಿ, ನೋಡ್ತಾ ಇದ್ದೀವಿ ಬೆಂದಿದ್ದೇನೋ ಟೇಸ್ಟ್ ನೋಡ್ತಾ ಇದ್ದೀವಿ. ಎಲ್ಲ ಒಂದೊಂದು ಸ್ವಲ್ಪ ಇಟ್ಕೊಂಡು ಬಿಯರು ನೋಡೋಣ ಬೆಂದಿದೆಯೇನೋ, ಸ್ವಲ್ಪ ಟೇಸ್ಟ್ ನೋಡೋಣ. ಕೈಕಾಲು ಸ್ವಲ್ಪ ಸಣ್ಣ ಚೆನ್ನಾಗಿದೆ ಟೇಸ್ಟು. ಕೈಕಾಲು ಮಟನ್ ಬೆಂದಿದೆ, ಸ್ವಲ್ಪ ಬೇಯಬೇಕು. ಅಲ್ಲ ಮಟನ್ ಚೆನ್ನಾಗಿ ಬೆಂದಿದೆ. ಎಲ್ಲಾಡಿಕೆ ಸತ್ಯ ಹಲೋ ಸೂಪರಾಗಿ ಟೇಸ್ಟು. ಕೊಟ್ಬಿಡೋಕೆ ಜಾಸ್ತಿ ಇಕ್ಕಬಾರ್ದು. ಇಲ್ಲ ಒಂದ್ರಾಗ ಇಬ್ರು ಭಾಗ ಮಾಡೋಣ. ಕನ್ನಡಿಗರೇ ಫ್ರೀ ಆದಾಗ ಹಿಂಗೆಲ್ಲನ ಆಗೋದಿಲ್ವ ಹೊರಚಾಗ ಹೋಗ್ಬಿಟ್ಟು ಬೆಟ್ಟಗಳ ಸೈಡ್ ಆ ಕಡೆ ಈ ಕಡೆ ಈ ಥರ ಒಂದು ಪಾರ್ಟಿ ಮಾಡಿ ಮನಸ್ಸು ಖುಷಿ ಆಗುತ್ತೆ, ನೆಮ್ಮದಿ ಸಿಗುತ್ತೆ. ಎಷ್ಟು ಖುಷಿ ಅಂದರೆ ಲಕ್ಷ ಕೋಟಿ ಕೊಟ್ಟರು ಸಿಗಲ್ಲ ಈ ಥರ ಖುಷಿ. ಸ್ನೇಹಿತರೆ ಮಟನ್ನು ಚೆನ್ನಾಗಿ ಬೆಂದಿದೆ. ಆಹಾ ಹೆಂಗೆ ಬೆಂದಿದೆ ಮಟನ್ ಅಂದರೆ ನಮ್ಮ ಅಣ್ಣ ಯಾರು ಹೇಳಿದ್ದು? ಆಯ್ತಿರ್ಲಿ, ಅದು ನಮಗೆ ಪ್ರೂಫ್ ಬೇಕು. ಇದು ಸೂಪರ್. ಹಾಂ ಓಕೆ ಡನ್ನು. ಇದೇ ಮೇಂಟೈನ್ ಮಾಡು, ಸೂಪರ್ ಆಗಿರ್ತೀಯ. ಯಾರೋ ನೋಡೋರಿಗೆ ಖುಷಿಯಾಗಿರ್ತೈತೆ. ಆಹಾ ಅಣ್ಣಂಗೆ ತಮ್ಮ, ತಮ್ಮಂಗೆ ಅಣ್ಣ. ಹೆಂಗೈತೆ ಮಜಾ ಇದು. ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ಹೊರಟೆ. ತುಂಬಾ ಚೆನ್ನಾಗಿತ್ತು ಪಾರ್ಟಿ. ಅಂದರೆ ಎಷ್ಟು ಖುಷಿ ಆಯಿತು ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಬಾಲ್ಯದ ನೆನಪುಗಳೆಲ್ಲ ಬಂತು. ತುಂಬ ಚೆನ್ನಾಗಿತ್ತು ಪಾರ್ಟಿ ಮುಗಿಸ್ಕೊಂಡು ಬೆಂಗಳೂರು ಕಡೆ ಬಂದೆ. ಸೊ ವಿಡಿಯೋ ಚೆನ್ನಾಗಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಬೆಲ್ ಹೊಡೆಯೋದು ಮರಿಬೇಡಿ. ಸೊ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು.